ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋಸನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೋಡಿರಿ, ನಾನು ಇವತ್ತು ಮಾರ್ನಿಂಗನ್ನು ಸ್ವಲ್ಪ ರೊಟ್ಟಿ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಟಿಫಿನ್ ಬಂತು, ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ ಅಂತ. ಯಾಕಂದರೆ ಡೈಲಿ ಅವಲಕ್ಕಿ ಉಪ್ಪಿಟ್ಟು ಮಾಡಿ ನನಗೂ ಬೇಜಾರಾಗ್ತಾಯಿತ್ತು. ಅದಕ್ಕೆ ಇವತ್ತು ಸ್ವಲ್ಪ ಬಿಸಿ ರೊಟ್ಟಿ, ಸ್ವಲ್ಪ ಏನಾದ್ರು ಬದ್ನೆಕಾಯಿ ಪಲ್ಯ ಮಾಡಿಕೊಂಡು ಟಿಫಿನ್ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ರೀ. ಎಲ್ಲೂ ಹೊರಗಡೆ ಹೋಗಿಲ್ಲರಿ. ಮೊನ್ನೆ ಅಷ್ಟೇ ಸ್ವಲ್ಪ ಗೋಕಾಕ್ ಫಾಲ್ಸ್ ಅಷ್ಟೆಲ್ಲ ಸುತ್ತಾಡಿ ಬಂದೀವಿ ರೀ. ಈಗ ಮನೇಲಿದ್ದೀನಂತ ಮನೇಲಿದ್ದ ನೋಡಿ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ರೀ. ಜಾಸ್ತಿ ಹಾಗೆಲ್ಲ ಹೊರಗಡೆ ಹೋದಾಗ, ಪಿಕ್ನಿಕ್ಕಿಗೆ ಹೋದಾಗ ಎಲ್ಲ ಅಲ್ಲಿದ್ದೆಲ್ಲ ಶೂಟ್ ಮಾಡಿರ್ತೀನಿ ರೀ. ಈಗ ಮನೇಲಿದ್ದು ಶೂಟ್ ಮಾಡ್ತಾಯಿದ್ದೀನಿ. ನನಗೂ ಮನೇಲಿದ್ದೆ ಮಾಡಿ ವ್ಲಾಗ್ ಮಾಡೋಕ್ಕೆ ಸ್ವಲ್ಪ ಬೇಜಾರಾಗ್ತದೆ ರೀ. ಆದರೆ ಏನು ಮಾಡೋದು, ಮಿಸ್ ಮಾಡೋಕ್ಕಾಗಲ್ಲಲ್ಲ. ಈಗ ಸ್ವಲ್ಪ ಹಾಕ್ತಾ ಇರ್ಬೇಕು ರೀ ಮೇಲಿನ ಮೇಲೆ. ಅದ್ರ ಸಲುವಾಗಿ ಏನಾದರೂ ವಿಡಿಯೋ ಮಾಡಿ ಹಾಕ್ತಾಯಿರ್ತೀನಿ ರೀ. ನಾನು ರೊಟ್ಟಿ ರೆಡಿ ಮಾಡ್ಕೊಂಡೇನು ರೀ. ಈಗ ಸ್ವಲ್ಪ ಬದ್ನಿಕಾಯಿ ಪಲ್ಯ ಹೆಂಚ್ತಾ ಇದ್ದೇನೆ ರೀ, ಒಗ್ಗರಣೆ ಹಾಕಬೇಕಂತ. ನಾನೇನೇ ಮಾಡಿದರೂ ತರಕಾರಿದೆಲ್ಲ ಸ್ವಲ್ಪ ಎಲ್ಲ ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ರೀ. ಏನೇನು ಬೇಕು, ಏನೇನಿಲ್ಲ, ಒಗ್ಗರಣೆಗೆ ಏನೇನು ಹಾಕಬೇಕು ಅಂತ. ಅದಕ್ಕೆಲ್ಲ ಫಸ್ಟ್ ಇದೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ರೀ. ಅದಕ್ಕಿದು ಎಲ್ಲ ಹೆಚ್ಚೋದು, ಕಟ್ ಮಾಡಿ ಇದೆಲ್ಲ ಇಟ್ಕೊಳ್ಳೋದು, ಕೊತ್ತಂಬರಿ, ಈರುಳ್ಳಿ, ಟೊಮೆಟೊ, ಇದು ಸ್ವಲ್ಪ ಟೈಮ್ ಹಿಡಿತೈತೆ ರೀ ನನಗೂ. ಆದರೂ ಮತ್ತೆಲ್ಲ ಮಾಡ್ಕೊಳ್ಬೇಕಲ್ರಿ. ಒಬ್ಬಳೇ ಇದ್ದೇನೆ ಅಂದ್ರೂ ಎಲ್ಲ ಮಧ್ಯಾಹ್ನ ಊಟ, ಟಿಫಿನ್ನು ಎಲ್ಲ ಕಂಪಲ್ಸರಿ ಮಾಡ್ಕೊಂಡು ತಿಂತಾನೆ ಇರ್ತೀನಿ ರೀ ನಾನು. ಒಬ್ಬರೇ ಇರಲಿ, 10 ಮಂದಿ ಇರಲಿ, ಕೆಲಸನೇ ಮನೇಲಿ ಹಾಗೆ ಸ್ಟಾರ್ಟ್ ಇರತ್ತವ ರೀ. ಇದು ಸ್ವಲ್ಪ ನೋಡಿರಿ, ಬದ್ನೆಕಾಯಿ ಸ್ವಲ್ಪ ಒಗ್ಗರಣೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅದು ಇದೆಲ್ಲ ಮಸಾಲೆ ಹಾಕಿ ಎಲ್ಲ ಚಲೋ ಮಾಡಿದ್ರೆ ಪಲ್ಯಗಳೆಲ್ಲ ರುಚಿಯಾಗಿರ್ತದೆ ರೀ. ನಾನು ಒಬ್ಬಾಕಿದ್ದೀನಂತೂ ಹೆಂಗೆ ಮಾಡ್ಕೊಳ್ಳೋದಿಲ್ಲ ರೀ. ಎಲ್ಲ ಏನು ಬೇಕೆಲ್ಲ ನೋಡಿ ಎಲ್ಲ ರೆಡಿ ಮಾಡಿ ಹಾಕ್ಕೊಂಡು ಪಲ್ಯ ಆಗಲಿ, ಏನೇ ಬೇರೆ ವೆರೈಟಿ ಅಡುಗೆ ಆಗಲಿ ಮಾಡ್ಕೊಂಡು ತಿಂತೀನಿ ರೀ ನಾನು. ಮತ್ತು ಎಲ್ಲಾದರೂ ಟ್ರಿಪ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ರೀ. ನೋಡ್ಬೇಕು ರೀ, ಹೋದರೆ ಅದನ್ನು ವ್ಲಾಗ್ದಲ್ಲಿ ಹಾಕ್ತಾಯಿರ್ತೀನಿ. ಇದು ಮಗಳ ಬ್ಲಿಂಕಿಟ್ ಒಳಗೆ ಒಂದು ಸ್ವಲ್ಪ ಸಾಮಾನೆಲ್ಲ ಆರ್ಡ್ರ್ ಮಾಡಿದ್ಲು ರೀ. ಅದು ಹೋಗಿ ತೊಗೊಂಡು ಬಂದೀನಿ ಕೆಳಗೆ. ಈಗ ಏನೇನು ಮಾಡ್ಯಾಳ ನೋಡೋಣ ರೀ. ಇದು TDS ಟೆಂಪ್ರೇಚರ್ ಚೆಕ್ ಅಂದ್ರೆ ವಾಟ್ರದ್ದು ಪ್ಯೂರಿಫೈಯರ್ ಚೆಕ್ ಮಾಡೋದಂತ ನೋಡಿರಿ. ಇದು ವಾಟರ್ ಫಿಲ್ಟರ್ ಕೂಡಿಸ್ಬೇಕಂತ ವಿಚಾರ ಮಾಡ್ಯಾಳ್ರಿ. ಅದಕ್ಕೆ ನೀರಿಂದ ಅದೆಲ್ಲ ಟೆಂಪ್ರೇಚರ್ ಬಂತು, ಏನೇನು ಬಂತು ಅದು ಚೆಕ್ ಮಾಡೋಕ್ಕೆ ತರ್ಸ್ಯಾಳ್ರಿ. ಆಮೇಲೆ ಎಗ್ ಹೇಳಿದ್ದೀರಿ, ಇದು ಎಗ್ ಒಂದು ತಂದು ಕೊಟ್ಟಾರ್ರಿ. ಆಮೇಲೆ ಇದು ಆ್ಯಪಲ್ ಕೊಟ್ಟಾರ ನೋಡಿ, 2 ಪೀಸ್ ಅದಾವ ರೀ ಆ್ಯಪಲ್. ಆಮೇಲೆ ಇದು ಹಾಲು ತಂದು ಕೊಟ್ಟಾರ ನೋಡಿ. ಹಾಲು ಒಂದು ಅರ್ಧ ಲೀಟರ್ ಹೇಳಿದ್ದೆ. ಮತ್ತು ತರಕಾರಿ ಏನಾರು ಹೇಳುವ ಅಂತಂದರೆ ಇದು ಕ್ಯಾಬೇಜ್ ಹಾಕ್ಯಾಡ್ರಿ. ಸ್ಟೋರ್ದ 4 ದಿನ ತಿನ್ಬೋದು. ಆಮೇಲೆ ಇದು ಬೆಂಡೆಕಾಯಿ ನೋಡಿರಿ, ಬೆಂಡೆಕಾಯಿ ತಂದು ಕೊಟ್ಟಾರ್ರಿ. ಆಮೇಲೆ ಇದು ಕೊತ್ತಂಬರಿ. ಆಮೇಲೆ ಬಾದಾಮ್ ಪ್ಯಾಕೆಟ್ ಖಾಲಿ ಬಿಟ್ಟರೆ ಅದನ್ನೊಂದು ತಂದು ಕೊಟ್ಟಾರೆ, ಬಾದಾಮ್ ಒಂದು ಪ್ಯಾಕೆಟು. ಆಮೇಲೆ ಇದು ಜವಾರಿ ಟೊಮೆಟೊ ಹೇಳಿದ್ದೆ ರೀ, ಅದೊಂದು kg ತಂದು ಕೊಟ್ಟಾರೆ. ಆಮೇಲೆ ಇವು ಈರುಳ್ಳಿ 2 ಕಿಲೋ ಹೇಳಿದ್ದೆ, 2 ಕಿಲೋ ತಂದು ಕೊಟ್ಟಾರೆ ನೋಡಿರಿ. ಅದ್ರಾಗ 1 ಕಿಲೋ ಐತಿ, ಇಲ್ಲೊಂದು ಕಿಲೋ. ಬೇಗ ಆರ್ಡ್ರ್ ಹಾಕಿದ್ರೆ ಬೇಗ ಒಂದು 10 ನಿಮಿಷದಲ್ಲಿ ತಂದು ಕೊಟ್ಬಿಡ್ತಾರೆ ನೋಡಿರಿ ಎಲ್ಲ ಬ್ಲಿಂಕಿಟ್ ಒಳಗೆ. ಇದು ವಾಟರ್ ಪ್ಯೂರಿಫೈಯರ್ ಚೆಕ್ ಮಾಡೋದಂತ್ರಿ. ಅಂದ್ರೆ ನೀರು ಎಷ್ಟು ಪ್ರಮಾಣ ಇದ್ರೆ ನೀರು ಕುಡಿಲಿಕ್ಕೆ ಚಲೋ ಇರ್ತದೆ ಅಂಥೇಳಿ ಇದ್ರ ಒಳಗೆ ಗೊತ್ತಾಗ್ತದಂತ್ರಿ. ಮಗಳು ಮನೆಯಲ್ಲಿ ಇದು ಹಾಕ್ತೀನಿ ಅಂದ್ರಿ, ವಾಟರ್ ಫಿಲ್ಟ್ರದ್ದು. ಅದಕ್ಕಂತ ಫಸ್ಟ್ ಅದನ್ನು ನೋಡ್ಬೇಕಂತ್ರಿ, ನೀರು ಎಷ್ಟು ಒಳ್ಳೇದಿದೆ ಅದ್ರ ಮೇಲಿಂದ ನಮಗೆ ಯಾವ ಥರ ಮಷಿನ್ ಹಾಕಬೇಕು, ಅದು ವಾಟರ್ ಫಿಲ್ಟ್ರದ ಅಂತ ಗೊತ್ತಾಗ್ತೈತೆ ರೀ. ಅದಕ್ಕೆ ನಂಗೆ ಚೆಕ್ ಮಾಡಿ ಕಳಿಸು ಅಂತ ಹೇಳಿದ್ಲು ರೀ ಮಗಳು. ಅದಕ್ಕೆ ಇದು ಕುಡಿಯೋ ನೀರು ತೊಗೊಂಡು ಚೆಕ್ ಮಾಡ್ತಾಯಿದ್ದೇನೆ ನೋಡಿರಿ ಎಷ್ಟಿದೆ ಅಂತ. ಇದು 48 ಬಂತು ರೀ. 48 ಅಂದರೂ ಒಳ್ಳೇದಂತ್ರಿ. ಅಂದ್ರೆ ಜಾಸ್ತಿ ಏನಿಲ್ಲ, ಬರೀ
ಪ್ಯೂರಿಫೈಯರ್ ಅಷ್ಟು ಕುಡಿಸ್ಬೇಕು ಮಮ್ಮಿ ಅಂತ ಅನ್ನಕತ್ತಿದ್ಲು ರೀ. ಮತ್ತು ಹಾಗೆ ಬೇರೆ ನೀರು ಅಂದರೆ ಕಾಶಿ ಆರಿಸಿದ ನೀರು ಇದ್ದು ರೀ, ಅದ್ರದ್ದು ನೋಡ್ಬೇಕು ತಡಿನ ಎಷ್ಟಿದೆ ಅಂತೇಳಿ ಚೆಕ್ ಮಾಡಿ ನೋಡ್ತಾ ಇದ್ದೆ ರೀ. ಅದ್ರದ್ದು ಸ್ವಲ್ಪ ಜಾಸ್ತಿ ಬಂತು ರೀ. ಅಷ್ಟೇನು ಜಾಸ್ತಿ ಬಿಸಿ ಮಾಡಬಾರ್ದಂತ್ರಿ ನೀರು, ಅಷ್ಟೇ ಸ್ವಲ್ಪ ಉಗುರು ಬೆಚ್ಚಿ ಬಿಸಿ ಮಾಡಿ ಕುಡಿ, ಇದು ನಳದಿಂದನೇ ಕ್ಲಿಯರಾಗಿ ಬರ್ತಾಯಿದೆ ಅಂತ ಹೇಳಿದ್ಲು ರೀ. ಆದ್ರೆ ನಾ ಎಲ್ಲ ನೀರನ್ನು ಸ್ವಲ್ಪ ಟೆಸ್ಟ್ ಮಾಡಿ ನೋಡ್ತಾ ಇದ್ದೇನೆ ರೀ. ದಿನ ಯೂಸ್ ಮಾಡೋ ನೀರು ಇರುತ್ತಲ್ಲ ರೀ, ಅದರದ್ದು ಟೆಸ್ಟ್ ಮಾಡಿ ನೋಡಿದೆ. ಅದು ಏಕ್ದಮ್ ಭಾಳಷ್ಟು ಕ್ಲೀನ್ ಇಲ್ಲ, ಕುಡಿಯೋಕ್ಕೆ ಬರೋದಿಲ್ಲ ರೀ. ಅದಕ್ಕೆ ಅದು ಯೂಸ್ ಮಾಡೋಕೆ ಅಷ್ಟೇ ಬಿಟ್ಟಿರ್ತಾರೆ ರೀ. ಇದು ಕುಡಿಯೋ ನೀರಿದೆ ಏನಿದೆ ರೀ, ಇದು ಮಾತ್ರ ಕರೆಕ್ಟಾಗಿ ತೋರಿಸ್ತಾ ಇತ್ತು ರೀ. ಇದಕ್ಕೆ ಬರೀ ಜಾಸ್ತಿ ಇಲ್ಲ, ಮಷಿನ್ ಬರೀ ಪ್ಯೂರಿಫೈಯರ್ ಮಾಡ್ಲಿಕ್ಕಷ್ಟೇ, ವಾಟರ್ ಕ್ಲೀನ್ ಮಾಡೋಕ್ಕಷ್ಟೇ ಮಷಿನ್ ಕೊಡಬೇಕು ಅಂತ ಬಂತು ರೀ. ಅದ್ರ ಸಲುವಾಗಿ ಇನ್ನೊಂದೆಲ್ಲ ಟೆಸ್ಟಿಂಗ್ ಮಾಡ್ತಾಯಿದ್ದೆ ನೋಡ್ರಿ ನಾ ನೀರಿಂದ. ಒಂದೊಂದೆಲ್ಲ 2-3 ಸಾರಿ ಚೆಕ್ ಮಾಡಿ ನೋಡ್ತಾ ಇದ್ದೇನೆ ರೀ. 2-3 ಸಾರಿ ಚೆಕ್ ಮಾಡಿ ನೋಡಿದ್ರೆ ಸೇಮ್ ನಂಬರೇ ತೋರಿಸ್ತಾ ಇತ್ತು ರೀ ಒಂದೊಂದಕ್ಕೆ. ಅದಕ್ಕೆ ಅದನ್ನು ಮಗಳಿಗೆ ತೋರಿಸ್ಲಿಕ್ಕಂತ ಎಲ್ಲ ವಿಡಿಯೋ ಮಾಡಿದ್ನಿ ರೀ, ಕಳಿಸ್ಬೇಕಲ್ಲ ಆಕೆಗೆ ವಿಡಿಯೋ ಮಾಡಿ ಕಳ್ಸಿದ್ರೆ ಗೊತ್ತಾಗ್ತದೆ ಅಂತೇಳಿ ಇದು ಸ್ವಲ್ಪ ನೀರೆಲ್ಲ ಚೆಕ್ ಮಾಡಿ ನೋಡ್ತಾ ಇದ್ದೇನೆ ನೋಡಿರಿ ಮಷಿನ್ ಒಳಗೆ ಹಾಕಿ. ಇದು ನೋಡಿರಿ, ಇದು ಫಸ್ಟ್ ಒಂದು ಸರಿ ಚೆಕ್ ಮಾಡಿದಾಗ 48 ತೋರಿಸ್ತಾ ಇತ್ತು. ಈಗೂ ನೋಡಿರಿ ಇದು 48 ತೋರಿಸ್ತಾ ಇದೆ ರೀ ಈಗ. ಅದಕ್ಕೆ ಇದನ್ನೊಂದು ನೀರಿಂದ ಒಂದು ಸ್ವಚ್ಛ ಕ್ಲೀನಾಗಿ ಮಾಡೋದು, ಕ್ಲೀನಿಂಗ್ ಬಂತು ಕುಡಿಯೋಕೆ ಕರೆಕ್ಟ್ ಅದೆಲ್ಲ ನೋಡೋಕೆ ಚೆಕ್ ಮಾಡ್ತಾಯಿದ್ದೆ ನೋಡಿರಿ. ಇದು ಇನ್ನೊಂದು ಬೇರೆ ನೀರು ಚೆಕ್ ಮಾಡಿ ನೋಡ್ತಾ ಇದ್ದೇನೆ ನೋಡಿರಿ. ಅಂದರೆ ಕಾಶಿ ಆರಿಸಿ ಕುಡಿತೀವಲ್ಲ ರೀ, ಅದನ್ನ ನೀರಿಂದ ಇದು ನಂಬರ್ ತೋರಿಸ್ತಾ ಇತ್ತು ರೀ. ಇದು 190 ಅಂತ ತೋರಿಸ್ತಾ ಇತ್ತು ರೀ. ಅದೇ ನಾವು ಜಾಸ್ತಿ ಕುದಿಸ್ತೀವಲ್ಲ, ಅದಕ್ಕೆ ಇದಿಷ್ಟು ಹೈ ಲೆವೆಲ್ ತೋರಿಸ್ತಾ ಇದ್ದೆ ರೀ. ಅದಕ್ಕೆ ಜಾಸ್ತಿ ನೀರು ಕುದಿಸ್ಬಾರ್ದಂತ ರೀ, ಅಷ್ಟೇ ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿ ಕುಡಿಬೇಕಂತ ಹೇಳ್ತಾ ಇದ್ಲು ರೀ. ಇದು ನಮ್ಮ ಸಿಸ್ಟರ್ ಮಂತ್ರಾಲಯಕ್ಕೆ ಹೋಗಿದ್ದಾರೆ ರೀ. ಅಲ್ಲಿ ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ರಥೋತ್ಸವ ನಡೆದಿತ್ತಂತ ರೀ. ಅದನ್ನೊಂದು ವಿಡಿಯೋ ಮಾಡಿ ನಂಗೆ ಕಳಿಸಿದ್ಲು ರೀ. ಅದಕ್ಕೆ ಅದನ್ನೊಂದು ಹಾಕಿದ್ದೀನಿ ರೀ, ದೇವ್ರ ದರ್ಶನ ಆಗಲಿ ಇಲ್ಲೂ ಎಲ್ಲರಿಗೂ ಅಂಥೇಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ಸುಭಾಷಿತ: ಪ್ರತಿಯೊಬ್ಬರ ಮನದಲ್ಲಿ ನನಗೆ ಎಲ್ಲವೂ ತಿಳಿದಿದೆ ಎಂಬ ಭಾವನೆ ಮೂಡುತ್ತಿರುತ್ತದೆ. ಆದರೆ ಜ್ಞಾನವೆಂಬುದು ಅಪಾರ ಕಲಿಕೆಗೆ ಅಂತ್ಯವಿಲ್ಲ, ವಿನಯಕ್ಕೆ ಪರ್ಯಾಯವಿಲ್ಲ. ನಮ್ಮ ತಿಳುವಳಿಕೆ ಮಾತ್ರ ಬದುಕಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರವಾಗುವುದಿಲ್ಲ. ವಿನಯದಿಂದ ಕಲಿಯುವ ಮನಸ್ಸು, ಇತರರ ಅನುಭವಗಳನ್ನು ಸ್ವೀಕರಿಸುವ ಗುಣ ಜೀವನವನ್ನು ಸಮೃದ್ಧಗೊಳಿಸುತ್ತದೆ ಎಂದು ಹೇಳುತ್ತಾ ನಾನು ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೇನೆ. ಮತ್ತು ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಕೇಳ್ಕೊತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಮುಂದಿನ ವ್ಲಾಗದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಟಿಲ್ ದೆನ್, ಟೇಕ್ ಕೇರ್, ಬಾಯ್ ಬಾಯ್.